ಭಗವದ್ಗೀತೆಯ 5ನೇ ಅಧ್ಯಾಯ ಏನು ಹೇಳುತ್ತೆ ಅಂದರೆ, ನಿಜವಾದ ತ್ಯಾಗ, ಮನಸ್ಸು, ಅಹಂ ಹಾಗೆ ಲೌಕಿಕ ಪ್ರಪಂಚದೊಂದಿಗಿನ ವ್ಯವಹಾರವನ್ನು ಹೇಳುತ್ತೆ. ನಾವು ಮನಸ್ಸಿನಿಂದ ಮಾಡುವಂಥ ತ್ಯಾಗ ನಿಜವಾದ ಶ್ರೇಷ್ಠವಾದ ತ್ಯಾಗವಾಗುತ್ತೆ ಹೊರತು ಹೊರಗಡೆ ತೋರ್ಪಡಿಕೆಗೋಸ್ಕರ ಮಾಡುವಂಥ ತ್ಯಾಗ ಯಾವುದೇ ಫಲಗಳನ್ನು ನೀಡೋದಿಲ್ಲ. ಹಾಗೆ ನಮ್ಮ ಅಹಂಕಾರವನ್ನು ಅವಾಗವಾಗ ನಾವು ಸರೆಂಡರ್ ಮಾಡ್ಕೋತಾ ಇದ್ದರೆ ನಿಜವಾದ ಆನಂದ ನಮ್ಮ ಮನಸ್ಸಿನಲ್ಲಿರುತ್ತೆ. ಆ ಒಂದು ಅಹಮ್ಮಿನ ಕೋಟೆಯನ್ನು ಕಟ್ಕೊಂಡು ನಾವು ವ್ಯವಹಾರ ಮಾಡೋಕ್ಕೋದ್ರೆ ನಿಜವಾಗ್ಲೂ ಅಶಾಂತಿಯಿಂದ ಕೂಡಿರುತ್ತೆ ನಮ್ಮ ಮನಸ್ಸು. ಹಾಗೆ ಲೌಕಿಕ ಪ್ರಪಂಚದೊಂದಿಗೆ ನಾವು ದೈನಂದಿನ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ. ನಾವು ಎಲ್ಲಿ ಇರ್ತೀವೋ ಅಲ್ಲಿ ಸೂಕ್ತವಾದಂಥ ಒಂದು ಸ್ಥಿತಪ್ರಜ್ಞರಾಗಿ ಆ ವಾತಾವರಣದಲ್ಲಿ ನಾವು ಆ ಒಂದು ಟ್ರಾನ್ಸಾಕ್ಷನ್ಸ್ನ ನಾವು ಮಾಡ್ತಾ ಇದ್ದರೆ ನಿಜವಾದ ಆನಂದವನ್ನು ನಮಗೆ ಕೊಡುತ್ತೆ ಅನ್ನೋದು ಈ ಎಂಟೈರ್ 5ನೇ ಅಧ್ಯಾಯದ ಒಂದು ಭಾವಾರ್ಥ. ಧನ್ಯವಾದಗಳು.